ಎಲ್ಲಿ 100 ಡೇಸ್ ಹೋಗುತ್ತೆ ಬಿಡುತ್ತೋ JM ಜಲಂದು 100 ಡೇಸ್ ಹೋಗ್ತಾ ಇತ್ತು. ಅಲ್ಲಿ ಆ ಸಿನಿಮಾ ನಡೀತು ಅನ್ನೋ ಕಾರಣಕ್ಕೆ 3 ಸಲ ರಿಲೀಸ್ ಆದಾಗ ಕೂಡ 25 ವಾರ ಬಿಡುತ್ತೆ. ಈ ಸಿನಿಮಾ ಗ್ರೇಟ್ನೆಸ್ ಏನು ಅಂದರೆ 4 ಜನರೇಷನನ್ನು ರೀಚ್ ಆಗಿ, ಇದು ಅಣ್ಣ ಅವ್ರಿಗೆ ಇಷ್ಟವಾದ ಸಬ್ಜೆಕ್ಟೇ ಆಗಿರಲಿಲ್ಲ. ಎರಡು ಕನಸು ಇದನ್ನು ಇಷ್ಟಪಟ್ಟವರು ಪಾರ್ವತಮ್ಮ. ಮಂಜುಳಾ ಬರೋದು ಪೂರ್ತಿ ಫ್ಲ್ಯಾಶ್ ಬ್ಯಾಕ್. ಸಿನಿಮಾದ ಮೊದಲ 10 ನಿಮಿಷ ಬಿಟ್ಬಿಟ್ರೆ ಮತ್ತೆಲ್ಲ ಫ್ಲ್ಯಾಶ್ ಬ್ಯಾಕ್. ಇಡೀ ಎರಡು ಕನಸು ಕತೆ ರೋಮಿಯೋ ಜೂಲಿಯೆಟ್ಟಿಂದ ಒಂದು ಇನ್ಸ್ಪೈರ್ ಆಗಿದೆ. ಸರ್, ಈಗ ಮಣ್ಣಿನ ಮಗ ಸಿನಿಮಾದ ಬಗ್ಗೆ ಹೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ನಟಿಸಿದಂತಹ ಇನ್ನೊಂದು ಸಿನಿಮಾ ಎರಡು ಕನಸು ಸಿನಿಮಾ. ಈ ಸಿನಿಮಾದಲ್ಲೂ ಅಷ್ಟೇ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಬಗ್ಗೆ ಮಾತನಾಡೋದಿದ್ರೆ ಸರ್, ಎರಡು ಕನಸು ಸಿನಿಮಾದ ಬಗ್ಗೆ. ನಾನು ಎರಡು ಕನಸು ಬಗ್ಗೆ ಅಣ್ಣವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಅವ್ರು ಯಾಕಯ್ಯ ಈ ಸಿನಿಮಾ ನಿಂಗೆ ಇಷ್ಟ ಅಂತ. ನಾನು ಅದಕ್ಕೆ ಅಣ್ಣವ್ರಿಗೆ ಭಾಳ ತಮಾಷೆಗೆ ಹೇಳಿದೆ, ಸರ್ ನಿಮ್ಮನ್ನು ನಾನು ಮೊದಲನೇ ಸಲ ನೋಡಿದ್ದೆ ಈ ಸಿನಿಮಾ ಶೂಟಿಂಗಲ್ಲೇ ಅಂತೇಳಿ. ಅದು ನನಗೆ ಎರಡು ಕನಸು ಯಾಕೆ ನನ್ನ ಹೃದಯಕ್ಕೆ ಭಾಳ ಹತ್ತಿರವಾಗಿದ್ದು ಅಂತಂದರೆ ಈ ಸಿನಿಮಾ ಶೂಟಿಂಗ್ ನೋಡಿದ್ದೀನಿ ನಾನು ಅನ್ನೋ ಕಾರಣಕ್ಕೆ. ಮತ್ತು ರಾಜ್ಕುಮಾರ್ ಅನ್ನುವ ಹೆಸರು ನಾವು ನೋಡಿದ್ದೇ ಈ ಸಿನಿಮಾ ಮೂಲಕ. ನಾರ್ವೆ ಅಂತೇಳಿ, ಇದು ಸ್ವೀಡನ್ ನಾರ್ವೆ ಅಲ್ಲ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ನಾರ್ವೆ ಇದೆ. ಅದು ನಿಮಗೆ ಕೊಪ್ಪದಿಂದ 10 ಕಿಲೋಮೀಟರ್ ದೂರದಲ್ಲಿ ನಾರ್ವೆ ಇದೆ. ಅಲ್ಲಿ ನನ್ನ 4ನೇ ಕ್ಲಾಸ್ನವರೆಗೂ ನಾನು ಅಲ್ಲಿ ಓದಿದ್ದೆ. ಸೊ ನಮ್ಮ ಅಜ್ಜಿ ಮನೆ ಚಿತ್ರದುರ್ಗದಿಂದ ನಾವು ಬಸ್ಸಲ್ಲಿ ನಾರ್ವೆಗೆ ಬರ್ತಾ ಇದ್ವಿ. ಸೊ ನಮ್ಮ ನಾರ್ವೆಗೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅನ್ನುವಾಗ ಬಸ್ಸು ಸಡನ್ನಾಗಿ ಸ್ಟಾಪ್ ಆಯಿತು. ಸ್ಟಾಪ್ ಆಗಿಬಿಟ್ಟು ಎಲ್ಲ ಬಸ್ಸು ರಾಜ್ಕುಮಾರ್ ಅಂತ ಹೋಗ್ತಾರೆ. ನನಗೆ 4 ವರ್ಷ. ನನಗೆ ಏನು ಅಂದರೆ ರಾಜ್ಕುಮಾರ್ ಗೊತ್ತಿತ್ತು ಅಷ್ಟೇ. 4 ವರ್ಷದವ್ರಿಗೆ ಎಷ್ಟು ಗೊತ್ತಿರೋದು ಸಾಧ್ಯ. ಎಲ್ಲರೂ ಇಡೀ ಬಸ್ಸಲ್ಲೇ ಇಳ್ಕೊಂಡು ಹೋಗ್ಬಿಟ್ರು. ಆಮೇಲೆ ಯಾರು ವಾಪಸ್ ಬರೋ ಲಕ್ಷಣ, ಯಾಕೆ ಶೂಟಿಂಗ್ ನಡೀತಾ ಇತ್ತು ಅದು. ಸೊ ಅದು ಆ್ಯಕ್ಚುಲಿ ನಾರ್ವೆ ಹತ್ತಿರ ಅದು ಅಗಳಗುಂಡಿ, ಅಲ್ಲಿ ಅದರ ಶೂಟಿಂಗು ನಡೀತಾ ಇತ್ತು. ಆಮೇಲೆ ಎಲ್ಲ ವಾಪಸ್ಸು ಬಸ್ಸು, ಆಮೇಲೆ ಇನ್ಯಾರು ವಾಪಸ್ ಬರಲ್ಲ ಅಂತ ಬಸ್ ಅದ್ರ ಪಾಡಿಗೆ ಅದು ಬಂತು. ನಾವು ಊರಿಗೆ ಬಂದ್ವಿ. ಸೊ ಮುಂದಿನ 1 ತಿಂಗಳು ಎಲ್ಲ ಊರಲ್ಲಿ ಎರಡು ಕನಸು ಸಿನಿಮಾ ಬಗ್ಗೆನೇ ಮಾತಾಡ್ತಾಯಿದ್ರು. ಆಮೇಲೆ ಅದು ಕೊಪ್ಪ ತಾಲೂಕಲ್ಲಿ ಕೊಪ್ಪ JM ಥಿಯೇಟ್ರ್, ಅದೊಂದೇ ಥಿಯೇಟ್ರಿಗೆ ಬಂದಾಗ ಇಡೀ ಊರಿನವರೆಲ್ಲ ಹೋಗಿ ನೋಡಿದ್ರು. ಯಾಕಂದರೆ ಊರಿನವರೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಆ ಪೂಜೆ ಮಾಡೋರು, ಅವ್ರ ಮನೆಯವರು, ಅವ್ರ ಪಕ್ಕದ ಮನೆಯವರು ಎಲ್ಲ ಹೋಗಿ ನೋಡ್ತಾಯಿದ್ರು. ಆಮೇಲೆ ಆ ಸಿನಿಮಾ ರಿಲೀಸ್ ಆದಾಗೆಲ್ಲ ಎಲ್ಲಿ 100 ಡೇಸ್ ಹೋಗುತ್ತೆ ಬಿಡುತ್ತೋ JM ಜಲಂದು 100 ಡೇಸ್ ಹೋಗ್ತಾ ಇತ್ತು. ಅಲ್ಲಿ ಆ ಸಿನಿಮಾ ನಡೀತು ಅನ್ನೋ ಕಾರಣಕ್ಕೆ. ಹೀಗೆ ಎರಡು ಕನಸು ಮೂಲಕ ನಾನು ರಾಜ್ಕುಮಾರ್ ಅಭಿಮಾನಿಯಾಗಿತ್ತು. ಮತ್ತು ಇದು ಇತಿಹಾಸದ ದೃಷ್ಟಿಯಿಂದ ಕೂಡ ಮೊದಲ ಸಲ ಈ ಸಿನಿಮಾ 1974ರಲ್ಲಿ ರಿಲೀಸ್ ಆದಾಗ 30 ವಾರ ಹೊಡೀತು. 82ರಲ್ಲಿ ರಿಲೀಸ್ ಆಯಿತು, 94ರಲ್ಲಿ ರಿಲೀಸ್ ಆಯಿತು, 2018ರಲ್ಲಿ ರಿಲೀಸ್ ಆಯಿತು. ಈ 3 ಸಲ ರಿಲೀಸ್ ಆದಾಗ ಕೂಡ 25 ವಾರ ಹೊಡಿದೆ. ಅಂದರೆ ನೀವು ಈ ವರ್ಷಗಳ ವ್ಯತ್ಯಾಸ ನೋಡಿ, 74, 92, 94, 2018 ನೋಡಿದ 4 ಜನ್ರೇಷನ್ನವರು. ನಿಮ್ಗೆ 10-15 ವರ್ಷ ಡಿಫರೆನ್ಸು, ಬೇರೆ ಬೇರೆ ಜನ್ರೇಷನ್ನವರು. ಈ ಸಿನಿಮಾ ಗ್ರೇಟ್ನೆಸ್ ಏನು ಅಂದರೆ 4 ಜನ್ರೇಷನನ್ನು ರೀಚ್ ಆಗಿ, ಅಷ್ಟು ಮತ್ತೆ ಇದು ರಿಲೀಸ್ ಆದಾಗ ಕೂಡ ನೋಡ್ತಾ ಇದ್ರು ಜನ ಅಂತ ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಇದು ಅಣ್ಣ ಅವ್ರಿಗೆ ಇಷ್ಟವಾದ ಸಬ್ಜೆಕ್ಟೇ ಆಗಿರಲಿಲ್ಲ ಎರಡು ಕನಸು. ಇದನ್ನು ಇಷ್ಟಪಟ್ಟವರು ಪಾರ್ವತಮ್ಮ. ರಾಜ್ಕುಮಾರು ವಾಣಿಯವರ ಕಾದಂಬರಿ ಇದು ಎರಡು ಕನಸು. ವಾಣಿಯವ್ರದ್ದು ಮುಂದೆ ಹೊಸ ಬೆಳಕನ್ನು ರಾಜ್ಕುಮಾರ ಸಿನಿಮಾ ಮಾಡಿದ್ರು, ಶುಭಮಂಗಳನ ಪುಟ್ಟಣ್ಣ ಕಣಕಲ್ ಮಾಡಿದ್ರು. 3 ಸಿನಿಮಾದಲ್ಲಿ ಈ 3ರಲ್ಲಿ ಬಹಳ ದೊಡ್ಡ ಹಿಟ್ಟಾಗಿದ್ದು ಎರಡು ಕನಸುನೇ. ಸೊ ಕಸ್ತೂರಿ ನಿವಾಸ ಆದಮೇಲೆ ಈ ಥರದೊಂದು ಸೋಷಿಯಲ್ ಸಬ್ಜೆಕ್ಟನ್ನು ಹುಡುಕ್ತಾ ಇದ್ರು. ಯಾವ್ದಾದ್ರು ಒಂದು ಸೋಷಿಯಲ್ ಸಬ್ಜೆಕ್ಟ್ ಸಿಗ್ಬೋದೇನಂತ ಪಾರ್ವತಮ್ಮ ರಾಜ್ಕುಮಾರು ಎರಡು ಕನಸು ಕಾದಂಬರಿಯನ್ನು ಓದಿ ಭಾಳ ಇಷ್ಟಪಟ್ಟು, ಇಲ್ಲ ಇದು ಸಿನಿಮಾ ಆಗುತ್ತೆ ಇದು. ದೊರೆ ಭಗವಾನ್ ಅವರು, ಕಸ್ತೂರಿ ನಿವಾಸದ ಡೈರೆಕ್ಟ್ರು ದೊರೆ ಭಗವಾನ್ ಎಲ್ಲ ಓದ್ಬಿಟ್ಟು, ಏನ್ರಿ ಫೈಟ್ ಇಲ್ಲ, ಸಸ್ಪೆನ್ಸ್ ಇಲ್ಲ, ಏನು ಸಬ್ಜೆಕ್ಟ್ ಇದು. ಮತ್ತು ಅಣ್ಣವ್ರಿಗೊಂದು ಇಮೇಜ್ ಇದೆ, ಕೈ ಹಿಡಿದಿರೋ ಹೆಂಡ್ತಿನ ಒಪ್ಕೊಳ್ಳಲ್ಲ ಅನ್ನೋ ಪಾತ್ರದಲ್ಲಿ ಅಣ್ಣವ್ರು ಮಾಡಿದ್ರೆ ಜನ ಒಪ್ತಾರೆ. ನಿಮ್ಮಿಂದ ನಾವು ಕಲ್ಲು ಹೊಡಿಸ್ಕೊತೀವಿ, ಇದು ಆಗಲ್ಲ ಬಿಡಿ. ಉದಯ್ ಶಂಕರ್ ಓದೋದು ನೆಕ್ಸ್ಟ್ ಉದಯ್ ಶಂಕರ್ ಹೇಳಿದ್ರು, ಇಲ್ಲ ಲೇಡೀಸ್ ಸಬ್ಜೆಕ್ಟ್ ಇದು, ಲೇಡೀಸ್ ಖಂಡಿತ ಇಷ್ಟಪಡ್ತಾರೆ ಕಾದಂಬರಿನ,
ಅರೆ ಲೇಡೀಸ್ ನಂಬ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ವಲ್ಲ, ಅವರಷ್ಟೇ ಜನ ನೋಡಿದ್ರೆ ನಮ್ಗೆ ಸಿನಿಮಾ ಆಗಲ್ವಲ್ಲ, ಇದು ಬೇಡ ಇದು ಅಂದರು. ಪಾರ್ವತಮ್ಮ ಒಂದೇ ಮಾತು ಹೇಳಿದ್ರು, ಅಲ್ಲ ರೀ, ಒಬ್ಬಳು ಹೀರೋ, ಒಬ್ಬನು ಹೀರೋಯಿನ್, ಅವನಿಗೊಂದು ವಿಲನ್, ಅಪ್ಪನ ಅಮ್ಮನ ಯಾರೊಬ್ಬನು ವಿಲನ್, ಅವ್ರು ಹೊಡೆದಾಡ್ತಾರೆ, ಹೀರೋ ಹೀರೋಯಿನ್ ಒಂದಾಗ್ತಾರೆ. ಎಷ್ಟು ವರ್ಷ ಇದೇ ಕತೆ ಇಟ್ಕೊಂಡು ಸಿನಿಮಾ ಮಾಡ್ತೀರಾ, ನಾವೇನಾದ್ರು ಚೇಂಜ್ ಮಾಡೋಣ. ಸೊ ಇದು ಬೇರೆ ಥರ ಇದೆ ಈ ಸಬ್ಜೆಕ್ಟು ಅಂತ ಅಂದರು. ಪಾರ್ವತಮ್ಮ ಬಹಳ ಕ್ಲಿಯರ್ ಆಗಿದ್ರು. ನಂಗೆ ಪಾರ್ವತಮ್ಮ ಕೂಡ ಹೇಳಿದ್ರು ಈ ಮಾತನ್ನು. ನಾನು ಪಾರ್ವತಮ್ಮನ ಇಂಟರ್ವ್ಯೂ ಮಾಡಿದಾಗ ಕೂಡ ಕೊನೆಗೆ ನಾನು ದೊರೆ ಭಗವಾನಿಗೆ ಒಂದು ಮಾತು ಹೇಳಿದೆ, ನಾನು ಅಣ್ಣವ್ರ ಕಾಲ್ ಶೀಟ್ ಕೊಡಿಸೋದು ನನ್ನ ಜವಾಬ್ದಾರಿ, ನೀವು ಸಿನಿಮಾ ಮಾಡಿ, ಸಿನಿಮಾ ಏನಾದರೂ ಸೋಲ್ತೋ ನೀವು ಅಣ್ಣವ್ರಿಗೆ 1 ಪೈಸಾ ರಾಯಲ್ಟಿ ಕೊಡಿ, ಅಷ್ಟು ದುಡ್ಡು ವಾಪಸ್ ಕೊಡ್ತೀವಿ ನಾವು, ಆದರೆ ನಂಗೆ ಈ ಸಿನಿಮಾ ಆಗಬೇಕು ಅಂತ. ಸರಿ, ಎಲ್ಲ ನೆಗೆಟಿವ್ ಒಪಿನಿಯನ್ಸ್, ಯಾರೂ ಇಷ್ಟಪಡ್ತಾ ಇಲ್ಲ. ಅದರಲ್ಲೂ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಬಂದ ಕಾಲ ದೊರೆ ಭಗವಾನ್ ಹೇಳಿದ್ರು, ಇದು ಕಥೆಯಿಂದ ಏನು ಸಿನಿಮಾ ಓಡಲ್ಲ, ಅಣ್ಣವ್ರ ಹೆಸರಿಗೆ ಒಂದು 4 ವಾರ ಓಡ್ಬೋದು, ನೋಡೋಣ ಅದು ಆಯಿತು ಅಂತ ಹೇಳಿ. ನಮಗೆ ಇತಿಹಾಸ ನಾನು ಹೇಳಿದೆ, 4 ಸಲ ರಿಲೀಸ್ ಆದಾಗಲೂ 25 ವಾರ ಓಡಿದೆ ಈ ಸಿನಿಮಾ ಇದು. ಸೊ ಇದರಲ್ಲಿ ಒರಿಜಿನಲ್ ಕಾದಂಬರಿನಲ್ಲಿ 2ನೇ ನಾಯಕಿ ಬಗ್ಗೆ ಬಹಳ ವಿಶೇಷವಾದ ಪ್ರಸ್ತಾಪ ಏನೂ ಇಲ್ಲ. ಸೊ ಇದು ಮದುವೆ ಆಗಿದ್ದಾನೆ, ಅವಳನ್ನು ಒಪ್ಕೊಳಕ್ಕಾಗ್ತಾ ಇಲ್ಲ, ಇಷ್ಟು ಕತೆ. ಇದನ್ನು ಬಹಳ ಬೇರೆ ಥರದಲ್ಲಿ ಬದಲಾಯಿಸಿದ್ರು. ಆಮೇಲೆ ಎಲ್ ವಿ ಶಾರದಾನ ಕೇಳಿದ್ರು. ಅಷ್ಟೊತ್ತಿಗಾಗಲೂ ವಂಶವೃಕ್ಷದಲ್ಲಿ ಮಾಡಿದ್ರು, ಮುಂದೆ ಪಣಿಯಮ್ಮ ಬರೋಕ್ಕೆ ಮುಂಚೆ ಬಂದು ಸಿನಿಮಾ. ಎಲ್ ವಿ ಶಾರದಾ ಒಂದು ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿದ್ದರು, ನಾನು ಕಮರ್ಷಿಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ ನಾನು ಅಂತ ಹೇಳಿ. ಸೊ ಅಣ್ಣವ್ರಿಗೂ ಎಲ್ ವಿ ಶಾರದಾ ಮಾಡಲಿ ಅಂತ ಇಷ್ಟ ಇತ್ತು. ಆವಾಗ ಎಲ್ ವಿ ಶಾರದಾ ಬೇಡ ಅಂದಮೇಲೆ ನೆಕ್ಸ್ಟು ಯಾರು ಅಂತನೋ ಭಾರತಿ ಹೆಸರನ್ನ ಪ್ರಸ್ತಾಪ. ಸೊ ಪಾರ್ವತಮ್ಮ ಒಂದೇ ಮಾತಂದರು, ಭಾರತಿನ ಜನ ಒಪ್ಪಲ್ಲ ಈ ಕ್ಯಾರೆಕ್ಟ್ರಲ್ಲಿ. ಯಾಕೆ ಅಂತಂದರೆ ಬಂಗಾರದ ಮನುಷ್ಯದಲ್ಲಿ ಅವ್ರದ್ದು ಹಿಟ್ ಬೇರದು. ಸೊ ನೀವು ಭಾರತಿನ ಅಣ್ಣವ್ರು ಒಪ್ಕೊಳ್ಳಲ್ಲ ಅನ್ನೋದನ್ನೇ ಜನ ಒಪ್ಪಲ್ಲ ನಿಮಗೆ ಅಲ್ವಾ. ಸೊ ಭಾರತಿ ಬೇಡ, ಅದಕ್ಕೆ ಕಲ್ಪನಾನ ಅಂದ್ಕೊಳ್ಳೋಣ ಅಂತ. ಕಲ್ಪನಾ ಒಂದು ಗೆಜ್ಜೆ ಪೂಜೆ, ಶರ ಪಂಜರ ಎಲ್ಲ ಬಂದ್ಬಿಟ್ಟಿತ್ತು, ಒಂದು ಮಾಡಲ್ಗೆ ಸೇರಿಕೊಂಡಿದ್ರು. ಸೊ ಅದಕ್ಕೆ ಕಲ್ಪನಾನ್ನ ಕೇಳಿದ್ರು, ಈ ಥರದ ಕ್ಯಾರೆಕ್ಟ್ರ್ ಇದೆ ಅಂಥೇಳಿ. ಕಲ್ಪನಾ ತುಂಬ ಕಾದಂಬರಿ ಎಲ್ಲ ಓದೋರು. ಅದನ್ನೆಲ್ಲ ಓದ್ಬಿಟ್ಟು, ಇಲ್ಲ ಅಮ್ಮ ತುಂಬ ಚಾಲೆಂಜಿಂಗ್ ಇದೆ, ನಾನು ಮಾಡ್ತೀನಿ ರೋಲನ್ನ ಅಂತ ಕಲ್ಪನಾ. ಆಮೇಲೆ ಈ ಸಿನಿಮಾ ನಂಗೆ ಇದನ್ನು ಪಾರ್ವತಮ್ಮ ತುಂಬ ಚೆನ್ನಾಗಿ ಹೇಳೋರು ಈ ಇನ್ಸಿಡೆನ್ಸನ್ನು. ನಾಳೆ 2 ಕನಸು ರಿಲೀಸ್ ಆಗಬೇಕು. ಹಿಂದಿನ ದಿವಸ ಊಟ ಆದಮೇಲೆ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಇಬ್ಬರು ಒಂದು ವಾಕಿಂಗ್ ಹೋಗೋರು ಅಲ್ಲೇ ಮನೆ ಸುತ್ತಾನೆ. ಅವಾಗ ಅಣ್ಣವ್ರು ಕೇಳಿದ್ರು, ಅಲ್ಲ ಪಾರ್ವತಿ, ಅಷ್ಟು ಜನ ಬೇಡ ಅಂತ ಇದ್ದಾರೆ, ಇದು ಏನು ಸಿಕ್ತು ನಿಂಗೆ, ಈ ಕತೆ ಇಟ್ಕೊಂಡು ಮಾಡಲೇಬೇಕು ಅಂತ ಹೊರಟಿದೆಯಲ್ಲ ಅಂತ. ಪಾರ್ವತಮ್ಮ ಒಂದೇ ಮಾತಂದರು, ನೋಡಿ ಇದು ಮನಸ್ಸಿಗೆ ಸಂಬಂಧಪಟ್ಟ ಕತೆ ಇದು. ಸೊ ಯಾರಿಗೂ ಅವನಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಅವಳನ್ನು ಮರೆಯೋಕ್ಕೆ ಆಗ್ತಿಲ್ಲ ಅವನಿಗೆ, ಇವಳನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟೇ. ರಾಜ್ಕುಮಾರು ಬರೀ ಬಾಂಡ್ ಸಿನಿಮಾ ಮಾಡೋದಲ್ಲ, ಭಕ್ತಿ ಸಿನಿಮಾ ಮಾಡೋದಲ್ಲ, ಪತ್ತೇದಾರಿ ಸಿನಿಮಾ ಮಾಡೋದಲ್ಲ, ಈ ಮನಸ್ಸಿನ ಸೂಕ್ಷ್ಮನ ತೋರಿಸಬಲ್ಲರು ಅನ್ನೋದನ್ನು ಈ ಕತೆ ಹೇಳುತ್ತೆ. ಇದನ್ನು ನಿಮ್ಮನ್ನು ಬಿಟ್ಟು ಯಾರೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಣ್ಣವ್ರಿಗಿನ್ನೂ ಸಮಾಧಾನ ಆಗಿಲ್ಲ. ಅಲ್ಲ, ಅವನು ಕೈ ಹಿಡ್ದ ಹೆಂಡತಿನ ಕಣ್ಣೀರಲ್ಲಿ ಕೈ ತೊಳಸ್ತಾನೆ, ಇದನ್ನು ನನ್ನ ಅಭಿಮಾನಿಗಳು ಒಪ್ತಾರ, ನನ್ನ ಅಭಿಮಾನಿಗಳು ಒಪ್ತಾರ. ಪಾರ್ವತಮ್ಮ ಹೇಳಿದ್ರು, ಇಲ್ಲ ಅವನಿಗೆ ಹೆಂಡತಿ ಮನಸ್ಸು ಅರ್ಥ ಆಗ್ತಾ ಇಲ್ಲ ಅವನಿಗೆ, ಇನ್ನೊಬ್ಬಳಿಗೆ ನಾನು ಅನ್ಯಾಯ ಮಾಡಿದ್ದೀನಿ ಅಂತ ಇದೆ, ಆದರೆ ಇವಳಿಗೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ, ಇದನ್ನು ನಾನು ಹೇಳಬೇಕಾಗಿದೆ ಅಂತ ಹೇಳಿ ಇದನ್ನು ಒಂದು ಸೀನ್, ಇದನ್ನು ನಂಗೆ ಪಾರ್ವತಮ್ಮ ತುಂಬ ಕಡೆ ಹೇಳಿದ್ದಾರೆ. ಇದರಲ್ಲಿ ಕಲ್ಪನಾ ಒಂದು 5 ಪುಟದ ಡೈಲಾಗ್ ಹೇಳ್ತಾರೆ, ನನ್ನನ್ನು ಯಾಕೆ ಒಪ್ಕೊಳ್ತಾ ಇಲ್ಲ, ನಿಮ್ಮ ಶಿಷ್ಯರ ಎದುರಿಗೆ ಮಾತಾಡ್ತೀರಿ, ಮತ್ತೊಬ್ಬರ ಎದುರಿಗೆ ಮಾತಾಡ್ತೀರಿ ಅಂತ ಇಷ್ಟುದ್ದಕ್ಕೆ. ಅಣ್ಣವ್ರದ್ದು ಏನು ಎಕ್ಸ್ಪ್ರೆಷನ್ ಇಲ್ಲ, ಅದಕ್ಕೆ ಸೈಲೆಂಟಾಗಿ ಬಂದು ರೂಮಲ್ಲಿ ಬಾಗಿಲು ಹಾಕ್ಕೊಳ್ತಾರೆ ಅವ್ರು, ಏನು ಎಕ್ಸ್ಪ್ರೆಷನ್ ಇಲ್ಲ. ಸೊ ನಿಮ್ಗೆ ಆ ಒಂದು ಸೀನ್ ಎಲ್ಲವನ್ನೂ ಹೇಳ್ಬಿಡುತ್ತೆ ಅಂತ. ಸೊ ಅವಳು ಹೇಳೋದನ್ನು ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಅವಳು ಹೇಳೋದಷ್ಟು ನ್ಯಾಯ ಇದೆ, ಇವನಿಗೂ ಗೊತ್ತಿದೆ ನ್ಯಾಯ ಇದೆ ಅಂತೇಳಿ. ಅದನ್ನು ಒಪ್ಕೊಳಕ್ಕಾಗ್ತಾ ಇಲ್ಲ ಇವನಿಗೆ. ಮನೆಗೆ ಬಂದು ಹೋಗೋರತ್ತೆಲ್ಲ ಮಾತಾಡ್ತೀರಾ,
ಎಲ್ಲ ಮಾತಾಡ್ತೀರಾ. ಸೊ ಇದು ಈ ಸಿನಿಮಾದ ಬಹಳ ಮುಖ್ಯವಾದ ಸನ್ನಿವೇಶ. ಮತ್ತು ಇದನ್ನು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಕಲ್ಪನಾ ಮತ್ತು ರಾಜ್ಕುಮಾರ್ ಇಬ್ಬರೂ ಅದ್ಭುತವಾಗಿ ಮಾಡಿದ್ದಾರೆ ಈ ಪಾತ್ರವನ್ನು. ಸೊ ಇನ್ನೊಂದು ಪಾತ್ರ ಯಾರು ಮಾಡಬೇಕು ಅಂತನ್ನುವಾಗ ನಾನು ಮಂಜುಳಾ ಆತ್ಮಕಥೆ ಜೀವನ ಚರಿತ್ರೆ ಬರೆಯುವಾಗ ಪಾರ್ವತಮ್ಮ ಅವ್ರು ಮೊದಲು ಹೇಳಿದ್ದೇ 2 ಕನಸು ನನಗೆ. ಅದು ಏನು ಎಕ್ಸ್ಪ್ರೆಷನ್ ಅವಳಿಗೆ ಕೊಡ್ತು ಅಂತ ಹೇಳ್ಬಿಟ್ಟು ಪಾರ್ವತಮ್ಮ ಮಂಜುಳನ್ನು ಆರಿಸಿದ್ರು. ಅದು ತುಂಬ ಟ್ಯಾಲೆಂಟೆಡ್ ಇದ್ದಾಳೆ, ಅವಳು ಮಾಡ್ತಾಳೆ ಅವಳು ಈ ರೋಲನ್ನು ಅಂತ ಹೇಳ್ಬಿಟ್ಟು. ದೊರೆ ಭಗವಾನಿಗೆ ಬೇರೆ ಹೆಸರುಗಳು ಮನಸ್ಸಲ್ಲಿತ್ತು. ಸೊ ನಾರ್ಮಲಿ ನಿಮಗೆ ಗೊತ್ತಿರುತ್ತೆ, ಡೈರೆಕ್ಟ್ರಿಗೆ ಇಷ್ಟ ಆಗದೆ ಯಾರನ್ನೊಂದು ಕ್ಯಾರೆಕ್ಟ್ರಲ್ಲಿ ಹಾಕ್ಕೊಟ್ರೆ ಅವ್ರಿಗೆ ತಪ್ಪೇ ಕಾಣ್ತಿರುತ್ತೆ, ಇವ್ರು ಏನು ಹಿಂಗೆ ನಾನು ಅಂದ್ಕೊಂಡಂಗೆ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತ ಒಂದು ಮನಸ್ಸಲ್ಲಿರುತ್ತೆ. ಸೊ ಮೊದಲನೇ ಸೀನು ಬಾಲಣ್ಣನ ಜೊತೆಗೆ ಪಗಡೆ ಆಡಬೇಕು. ಸೊ 3 ಗಂಟೆ ಶೂಟಿಂಗ್ ಆದರೂ ಶಾರ್ಟ್ ಓಕೆ ಆಗ್ತಾಯಿಲ್ಲ. ಅವರು ಸಿಕ್ಕಾಬಟ್ಟೆ ಕೂಗಾಡ್ಬಿಟ್ರು, ಇದು ಯಾಕೆ ನೀವು ಮಾಡ್ತೀರಿ, ಸುಮ್ಮನೆ ನಮ್ಮ ತಲೆ ತಿನ್ನೋಕ್ಕೆ ಯಾಕೆ ಬರ್ತೀರ, ಇದು ಎಲ್ಲಕ್ಕೂ ಹೇಳಿದ್ರು. ಅಲ್ಲಿ ರಾಜ್ಕುಮಾರ್ದು ಕ್ಯಾರೆಕ್ಟರ್ ಇಲ್ಲ ಈ ಶೂಟಿಂಗ್ನಲ್ಲಿ. ಸೊ ಅವರು ಊರಿಗೆ ಹೊರಟಿದ್ರು. ಪಾರ್ವತಮ್ಮ ಹೇಳಿದ್ರು ನಾವು ಹೋಗೋದು ಬೇಡ ಇಲ್ಲೇ ಯಾಕೆ ಅಂತಂದರೆ ಮಂಜುಳನ ಹಾಕ್ಕೊಂಡಿದ್ದು ಡೈರೆಕ್ಟ್ರಿಗೆ ಇಷ್ಟ ಆಗ್ತಿಲ್ಲ, ಅವ್ರ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ನಾವು ಹೊರಟೋಗ್ಬಿಟ್ರೆ ಅವಳಿಗೊಂದು ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ, ಬೇಡ ನಾವು ಇಲ್ಲಿ ಇರೋಣ ಅಂತ ಮಂಜುಳನ್ನು ಕರೆದು ಹೇಳಿದ್ರು. ಚೆನ್ನಾಗೇ ಆ್ಯಕ್ಟ್ ಮಾಡ್ತಿದ್ಯಾ ನೀನು, ಇನ್ನೂ ಚೆನ್ನಾಗಿ ಎಕ್ಸ್ಪ್ರೆಷನ್ ಬರಲಿ ಅಂತ ಅವ್ರು ಹಂಗೆ ಹೇಳ್ತಾ ಇದ್ದಾರೆ, ನೀನೇನು ಭಯ ಬೀಳ್ಬೇಡ ಅಂತ ಹೇಳಿ ನೆಕ್ಸ್ಟ್ ಒಂದೇ ಟೇಕು ಆ ಸೀನ್ ಬಹಳ ಅದ್ಭುತವಾಗಿ ಬಂತು. ಆಮೇಲೆ ಬಹಳ ದೊಡ್ಡ ಚಾಲೆಂಜು ಎಂದೆಂದು ನಿನ್ನನ್ನು ಮರೆತು ಬದುಕಿರಲ್ಲಾರೆ ಹಾಡಿಗೆ ಅಣ್ಣವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು. ಸೊ ಈ 3.5 ವಜ್ರದಲ್ಲೇ ಶ್ರೀನಿವಾಸ್ ಕಲ್ಯಾಣದಲ್ಲಾಗಲಿ ಈ ಥರ ಡ್ಯೂಯೆಟ್ಸ್ ಇರಲಿಲ್ಲ. ಅಂದರೆ ಅದರವ್ರಿಗೆ ಬಹಳ ಹೆದರ್ಬಿಟ್ಟಿದ್ರು, ಕ್ಲೋಸಪ್ಪಲ್ಲಿ ಎಕ್ಸ್ಪ್ರೆಷನ್ಸು ಸರಿಯಾಗಿ ಬರ್ತಾ ಇರಲಿಲ್ಲ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ. ಅವಾಗ ಅಣ್ಣವರು ಕೂಡಿಸ್ಕೊಂಡು ಮಂಜುಳಂಗೆ ಹೇಳಿದ್ರು, ಇಲ್ಲಮ್ಮ ಇದು ಬಹಳ ಇಂಪಾರ್ಟೆಂಟ್, ಇದು ನೀನು ಮರ್ತು ಬಿಡು, ನೀನು ಮಂಜುಳಾ ರಾಜ್ಕುಮಾರ್ ಎಲ್ಲ ಮರ್ತು ಬಿಡು, ನಂಗೆ ಎಕ್ಸ್ಪ್ರೆಷನ್ಸ್ ಬೇಕು ಅಂತೇಳಿ. ಇವತ್ತಿಗೂ ನಿಮ್ಗೆ ಅದು ಬಹಳ ಈ ಥರದ ಕಾನ್ಫಿಡೆನ್ಸ್ ಅವ್ರಿಗೆ ಕೊಟ್ಟಿದ್ದರಿಂದಲೇ ನಿಮಗೆ ಸಂಪತ್ತಿಗೆ ಸವಾಲ್ ಅಂತ ಕ್ಯಾರೆಕ್ಟರ್ನ ಮಂಜುಳಾ ಮಾಡೋಕ್ಕಾಯ್ತು. ಸೊ ಇದರಲ್ಲಿ ನಿಮಗೆ ಮಂಜುಳಾ ಬರೋದು ಪೂರ್ತಿ ಫ್ಲ್ಯಾಶ್ ಬ್ಯಾಕ್. ಸಿನಿಮಾದ ಮೊದಲ 10 ನಿಮಿಷ ಬಿಟ್ಬಿಟ್ರೆ ಮತ್ತೆಲ್ಲ ಫ್ಲ್ಯಾಶ್ ಬ್ಯಾಕ್. ಸೊ ಅದಾದ ಮೇಲೆ ಬರೋದು ಕ್ಲೈಮ್ಯಾಕ್ಸಲ್ಲಿ, ಮಂಜುಳಾ ಮತ್ತೆ ಬರೋದು ಕ್ಲೈಮ್ಯಾಕ್ಸಲ್ಲಿ. ಸೊ ಅವನಿಗೆ ಹೆಂಡ್ತಿನ ಒಪ್ಕೊಳ್ಳೋಕ್ಕಾಗ್ತಿಲ್ಲ, ಇವಳನ್ನು ಎಕ್ಸ್ಪ್ರೆಷನ್ ಮಾಡ್ಕೊಳಕ್ಕಾಗ್ತಿಲ್ಲ. ಅವ್ರಿಗೆ ಕೊನೆಗೆ ಅವನು ಫ್ರೆಂಡ್ ಮನೆಗೆ ಬರಬೇಕು, ಇವಳು ಬಾಗಿಲು ತೆಗಿತಾಳೆ, ಅದು ಗೊತ್ತಿದೆ ಕ್ಲೈಮ್ಯಾಕ್ಸ್ ಸೀನ್ ಅದು. ಅದರಲ್ಲಿ ಒಂದು 8-10 ಫೀಲಿಂಗ್ಗಳು ಒಟ್ಟಿಗೆ ಬರಬೇಕು ಅವಳ ಮನಸ್ಸಲ್ಲಿ. ಒಂದು ಇಷ್ಟು ವರ್ಷ ಆದಮೇಲೆ ಅವನನ್ನು ನೋಡ್ತಾ ಇದ್ದೀನಿ, ಗಂಡಂಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋ ಅಂತ ಒಂದು ಆತಂಕ ಬೇಕು, ಸಂತೋಷ ಬೇಕು, ಇಷ್ಟು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ಅಂತೇಳಿ ಒಂದು ಗೊಂದಲ ಬೇಕು. ಇಷ್ಟನ್ನು ಡೈಲಾಗ್ ಇಲ್ಲ, ಏನೂ ಡೈಲಾಗ್ ಇಲ್ಲ, ಎಕ್ಸ್ಪ್ರೆಷನಲ್ಲಿ ತೋರಿಸ್ಬೇಕು. ಸೊ ಪಾರ್ವತಮ್ಮ ನಂಗೆ ಅದನ್ನು ಹೇಳಿದರು ಅವ್ರು, ಮಂಜುಳಾ ಯಾಕೆ ಭಾಳ ದೊಡ್ಡ ಕಲಾವಿದೆ ಅಂದರೆ ಅವಳಿಗೆ ಹೇಳಿದ್ದೆ, ನೋಡಮ್ಮ ನೀನು ಏನಾದರೂ ಅಷ್ಟು ಎಕ್ಸ್ಪ್ರೆಷನನ್ನು ಒಂದು ಶಾರ್ಟಲ್ಲಿ ನನಗೆ ಕೊಟ್ಟೆ ಅಂತಂದರೆ 25 ವಾರ ಈ ಸಿನಿಮಾ ಓಡುತ್ತೆ, ಇದು ನನಗೆ ಆ ಸೀನ್ ಮೇಲೆ ಇಡೀ ನಿಂತಿದೆ ಇದು ಅಂಥೇಳಿ. ಸೊ ಸಿನಿಮಾ ರಿಲೀಸ್ ಆಯಿತು. ಪಾರ್ವತಮ್ಮ ಸಿನಿಮಾ ರಿಲೀಸ್ ಆದ 6 ಥಿಯೇಟ್ರಿಗೂ ಹೋಗಿ ನೋಡ್ಕೊಂಡು ಬಂದರು. ಅವತ್ತು ನೋಡ್ಬಿಟ್ಟು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಹೇಳಿದ್ರು, ಮಗು ಸಿನಿಮಾ ಗೆಲ್ಸಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅದನ್ನು ಅದ್ಭುತವಾಗಿ ಮಾಡಿದ್ರು. ನಂಗೆ ಬಾಲಕೃಷ್ಣ ಮಾತಾಡುವಾಗ ಒಂದ್ಸಲ ಬಾಲಕೃಷ್ಣ ಹೇಳೋರು, ಆ ಮಗು ಎಂಥ ಪರ್ಫಾರ್ಮೆನ್ಸ್ ಕೊಡ್ತು, ಎಂಥ ಕಮಿಟ್ಮೆಂಟು, ಎಂಥ ಎಕ್ಸ್ಪ್ರೆಷನ್ನು. ಇವತ್ತಿಗೂ ನಂಗೆ ಆ ಸಿನಿಮಾ ನೋಡಿದ್ರೆ ಅದು ನೆನಪಾಗುತ್ತೆ, ಪಾರ್ವತಮ್ಮ ಹೇಳಿದ್ದಾಗಲಿ ಬಾಲಕೃಷ್ಣ ಹೇಳಿದ್ದಾಗಲಿ, ಮತ್ತು ಅದು ನಿಜ ಕೂಡ. ಮಂಜುಳಾ ಅಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ಮಾಡಿದ್ದಾರೆ. ಆಮೇಲೆ ಇದು ಒಂದು ಸ್ವಲ್ಪ ರಾಜ್ಕುಮಾರ್ ಆವರೆಗೂ ಮಾಡ್ತಿದ್ದ ಕ್ಯಾರೆಕ್ಟರ್ಗಳಿಗಿಂತ ಸ್ವಲ್ಪ ಮೇಲ್ಮಟ್ಟದ, ಅಂದರೆ ಈಗ ತಾನೇ ಒಬ್ಬ ಪ್ರೊಫೆಸರು ಕಾಲೇಜಲ್ಲಿ ಸೂಟು ಬೂಟು ಎಲ್ಲ ಹಾಕ್ಕೊಂಡಿರ್ತಕ್ಕಂತಹದ್ದು, ಇದನ್ನು ಇಟ್ಕೊಳ್ಳೋದು. ಸೊ ಆಮೇಲೆ
ಆ ಥರದೊಂದು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಬೇಕು ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ದೃಶ್ಯಗಳೆಲ್ಲ. ಸೊ ಇಡೀ ಎರಡು ಕನಸು ಕತೆ ರೋಮಿಯೋ ಜೂಲಿಯೆಟ್ಟಿಂದ ಒಂದು ಇನ್ಸ್ಪೈರ್ ಆಗಿತ್ತು, ಒಂದು ಲವ್ ಸ್ಟೋರಿಯಿಂದ. ಇದನ್ನು ಮಾಡಬೇಕು, ಇದನ್ನೇ ರಾಜ್ಕುಮಾರ್ ಪ್ರೊಫೆಷನ್ ಮಾಡಬೇಕು, ಇಂಗ್ಲೀಷ್ ಪ್ರೊಫೆಸರೇ ಮಾಡಿಬಿಟ್ರೆ ರೋಮಿಯೋ ಜೂಲಿಯೆಟ್ ಕತೆ ಹೇಳ್ಬೋದು ಅಂತ ಹೇಳಿ ಅಣ್ಣವ್ರ ಹತ್ರ ರೋಮಿಯೋ ಜೂಲಿಯೆಟ್ ಡೈಲಾಗ್ ಹೇಳಿಸ್ಬೇಕು. ಹೆಂಗೆ 4ನೇ ಕ್ಲಾಸ್ ಓದಿರೋರ ಹತ್ರ. ಸೊ ಅವರು ಭಗವಾನ್ ಅವ್ರಿಗೆ ಇಂಗ್ಲೀಷ್ ಪಾಠ ಮಾಡಿಬಿಟ್ಟು ಡೈಲಾಗ್ಗಳನ್ನೆಲ್ಲ ಹೇಳಿಕೊಟ್ಟು ಎಷ್ಟು ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ ಅಣ್ಣ ಅವರು ಆ ರೋಮಿಯೋ ಜೂಲಿಯೆಟ್ ಡೈಲಾಗ್ಗಳನ್ನು ಅಂತಂದರೆ ಬಹಳ ಒಂಥರ ಒನ್ ಆಫ್ ದಿ ಲ್ಯಾಂಡ್ಮಾರ್ಕ್ ಪರ್ಫಾರ್ಮೆನ್ಸ್ ಅದು. ಎರಡು ಕನಸು ಶೂಟಿಂಗು ಮೈಸೂರು, ಬೆಂಗಳೂರು, ಬಹಳ ಮುಖ್ಯವಾಗಿ ಕಂಠೀರವದಲ್ಲಿ ಇಂಡೋರ್ ಶೂಟಿಂಗ್ ಆಯಿತು. ಸೊ ಮಾಣಿಕ್ಯದಾರ ಜಲಪಾತ ಚಿಕ್ಕಮಗಳೂರಲ್ಲಿ, ಅಲ್ಲಿ ಎಂದೆಂದು ನಿನ್ನನ್ನು ಮರೆಯಿತು. ಎಂದೂ ನಿನ್ನ ನಡುವೆ ಒಂದು ರಾಜ್ಕುಮಾರ್ ಬಜಾಯಿಸ್ಕೊಟ್ಟದ್ದು ಭಾಳ ಫೇಮಸ್ ಅದು ಸಿನಿಮಾ ಎಂಟ್ರಿ. ಆಲ್ದೂರ್ ಹತ್ರ ಶೂಟಿಂಗ್ ಆಗಿತ್ತು. ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಚಿಕ್ಕಮಗಳೂರಲ್ಲಿ ತುಂಬ ಸಿನಿಮಾಗಳಾಗೋದಕ್ಕೆ ಅದೊಂಥರ ಇದು ಕಾರಣ ಕೂಡ ಆಯಿತು ಅದು. ಸೊ ಎರಡು ಕನಸಿನಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದು ಹಾಡುಗಳು. ಸೊ ನಿಮಗೆ ಸಿನಿಮಾ ಎಷ್ಟು ಇಂಪಾರ್ಟೆಂಟು, ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಕಸ್ತೂರಿ ನಿವಾಸಕ್ಕೆ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟರ್ ಇದ್ರು. ಸೊ ರಾಜನ್ ನಾಗೇಂದ್ರನ ಇದಕ್ಕೆ ಬಳಸ್ಕೊಂಡ್ರು. ರಾಜನ್ ನಾಗೇಂದ್ರದಲ್ಲಿ ನಿಮ್ಗೆ ಅದೊಂದು ಇಂಟ್ರಡಕ್ಷನ್ ಸಾಂಗ್ ಒಂದು ಬಂದಾಗ ಅವ್ರು ಎಂದೂ ನಿನ್ನ ನೋಡುವೆ ಒಂದು ಥರ ಡೀಪ್ ಮೆಲೋಡಿ ಅಂತ ಹೇಳ್ತಾರೆ, ಅದು ಆ ಥರದ ಒಂದು ಇಂಟ್ರೊಡಕ್ಷನ್ ಒಂಚೂರು ಸ್ಕೂಟ್ರ್ ಸೌಂಡನ್ನು ಸೇರಿಸಿ ಹಾಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಎಂದೆಂದೂ ನಿನ್ನನ್ನು ಮರೆತು ನಾನು ಹೇಳಿದೆ, ಅದನ್ನು ಅವ್ರು ತೆಲುಗಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಅದನ್ನು ಅವರು. ಇದು ಮತ್ತು ಎಷ್ಟು ಕಡೆ ಅದು ಪೂಜಾ ಸಿನಿಮಾದಲ್ಲಿ ಎನ್ನನೋ ಜನ್ಮಲೋ ಬಂದೋ ನೀದಿ ನೀದಿ ಅಂಥೇಳಿ ಇದೇ ಹಾಡನ್ನು ರಾಜನ್ ನಾಗೇಂದ್ರ ಅಲ್ಲಿ ವಾಣಿಜ್ಯರಾಮು ತೆಲುಗಲ್ಲೂ ಹಾಡಿದ್ದಾರೆ, ಕನ್ನಡಲ್ಲೂ. ಆಮೇಲೆ ಈ ಹಾಡಿನಿಂದ ಏನಾಯಿತು ಅಂತಂದರೆ ತುಂಬ ಮಂಜುಳಾಗಿ ವಾಣಿಜ್ಯರಾಮ್ ಮಾಡಿದ್ದಾರೆ. ಕಲ್ಪನಾಗೆ, ಭಾರತಿಗೆ ಎಲ್ಲ ಜಾನಕಿ ಹಾಡೋರು, ಮಂಜುಳಾಗೆ ವಾಣಿಜ್ಯರಾಮ್ ಹಾಡಿದ್ರು ಮುಂದೆ ತುಂಬ ಸಿನಿಮಾಗಳಿಗೆ. ಆಮೇಲೆ ಅದು ಅಫ್ಕೋರ್ಸ್ ಕ್ಯಾಮ್ರಾ ಕೂಡ, ಚಿಟ್ಟಿ ಬಾಬು ಕ್ಯಾಮ್ರಾ ಕೂಡ ಬಹಳ ಇಂಪಾರ್ಟೆಂಟ್ ಅದು. ಸೊ ಒಂದು ನಿಮಗೆ ಥೀಮ್ ಸಾಂಗ್ ಅಂತ ಹೇಳ್ತಾರೆ, ಒಂದು ಥೀಮ್ ಸಾಂಗ್ ಬೇಕು ಅನ್ನುವಾಗ ಚಿಟ್ಟಿ ಬಾಬು ಬಹಳ ಚಾಲೆಂಜ್. ಕಸ್ತೂರಿ ನಿವಾಸದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಥರದ ಒಂದು ಹಾಡಿದೆ. ಆ ಥರದಲ್ಲಿ ಇದು ಪೂಜಿಸಲೆಂದೆ ಹೂಗಳ ತಂದೆ ಹಾಡನ್ನು ಬಳಸಿದ್ದು ಮಾಯಾಮಳಗೋಳದಲ್ಲಿ ಶುರುವಾಗುತ್ತೆ, ಶಿವರಂಜನಿಯಲ್ಲಿ ಎಂಡ್ ಆಗುತ್ತೆ. ಆ ಥರದ ಎರಡು ರಾಗಗಳನ್ನು ಯೂಸ್ ಮಾಡಿ ಇದರಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಸೀಕ್ವೆನ್ಸ್ ಇದೆ. ಯಾರು ನಾನು ಮಾತಾಡಿದ್ಮೇಲೆ ಆ ಸಿನಿಮಾ ನೋಡ್ಬೋದು. ಅವಳು ತುಳಸಿ ಕಟ್ಟೆ ಪೂಜೆ ಮಾಡ್ಕೊಂಡ್ಬರ್ತಾಳೆ, ತಟ್ಟೆ ಹಿಡ್ಕೊಂಡಿದ್ದಾಳೆ, ತಟ್ಟೆ ಮೇಲೆ ಸೂರ್ಯನ ಕಿರಣ ಫ್ಲ್ಯಾಶ್ ಆಗುತ್ತೆ, ಅದು ರಿಫ್ಲೆಕ್ಟ್ ಆಗೋದು ರಾಜ್ಕುಮಾರ್ ರೂಮಲ್ಲಿ. ನಿಮ್ಗೆ ಈ ಥರ ಶೂಟಿಂಗ್ ಮಾಡೋಕ್ರೆ ಬಹಳ ದೊಡ್ಡ ಕ್ಯಾಮ್ರಾಮನ್ನೇ ಬೇಕು ಇದನ್ನು. ಸೊ ಇದು ಒಟ್ಟು 8 ದಿನ ಈ ಹಾಡನ್ನು ಶೂಟ್ ಮಾಡಿದ್ದಾರೆ ಹಂತ ಹಂತವಾಗಿ. ಸೊ ಒಂದು ಬೆಳಗು ಬಹಳ ಇದು ಆಗುತ್ತೆ. ಮತ್ತು ಇದ್ರ ಈ ಹಾಡಿನಲ್ಲಿ 2 ಅರ್ಥ ಇದೆ. ಅಂದರೆ ಇವಳು ಸೂರ್ಯನ ಬಗ್ಗೆ ಹೇಳ್ತಾ ಇದ್ರು ಕೂಡ ಅವನು ರಾಜ್ಕುಮಾರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾಳೆ, ಒಂದು 2 ಕನಸಿದು. ಸೊ ಇದನ್ನು ಬಹಳ ಅದ್ಭುತವಾಗಿ ಇಂಟ್ರೊಡಕ್ಟ್ರಿ ಸಾಂಗ್ ಥರ ಬಳಸಿದ್ರು. ಆಮೇಲೆ ಇದರಲ್ಲಿ 2 ಕನಸು. ಸೊ ಕಲ್ಪನಾ ಕೇಳಿದ್ರು ಉದಯಶಂಕರನ್ನ, 2 ಕನಸಪ್ಪ, ಅವ್ರದ್ದು ಕನಸಾಯಿತು, ರಾಜ್ಕುಮಾರ್ ಕನಸಾಯಿತು, ಈಗ ನಂದೊಂದು ಕನಸು ಇರ್ಬೇಕಲ್ಲ 2ನೇ ಕನಸು. 2ನೇ ಕನಸಿಗೆ ಹಾಡಿಲ್ವ ಅಂದರೆ ಸೊ ಗೌರಿ ಕ್ಯಾರೆಕ್ಟ್ರಿಗೆ ಅಂತೇಳಿ ದೊರೆ ಭಗವಾನ್ಗೂ ಸರ್ ಅವ್ರು ಕೇಳೋದ್ರಲ್ಲಿ ಒಂದು ನ್ಯಾಯ ಇದೆ. ಪೂರ್ತಿ ಫ್ಲ್ಯಾಶ್ ಬ್ಯಾಕ್ ರಾಜ್ಕುಮಾರ್ಗೆ ಕೊಟ್ಬಿಟ್ರೆ ಇವಳೊಂದು ಕನಸು ಕಾಣ್ತಾ ಇದ್ರು, ಅವನ ಜೊತೆಗೆ ಸುಖವಾಗಿ ಇರೋದು, ಈ ಥರದ್ದೊಂದು ಕನಸು ಕಾಣ್ತಾ ಇದ್ದಾಳೆ. ಸೊ ಇಡೀ ಕನಸನ್ನು ಒಂದು ಹಾಡಲ್ಲಿ ಕಟ್ಕೊಡೋಣ. ಸೊ ಅದು ತಮ್ ನಮ್ಮ ನೀ ಮನಸ್ಸು ಮಿಡಿಯುತ್ತಿದೆ. ಅದರಲ್ಲಿ ಒಬ್ಬಳು ಗೃಹಿಣಿ ತನ್ನ ಗಂಡನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ, ಸುಖಿ ಸಂಸಾರ ಹೆಂಗಿರುತ್ತೆ. ನಿಮಗೆ 5 ನಿಮಿಷದ ಹಾಡಿನಲ್ಲಿ ಇಡೀ ಅವಳ ಕನಸೆಲ್ಲ ಅದರಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತು ಬಹಳ ಇಂಪಾರ್ಟೆಂಟು ಅಂದರೆ ಇದರ ಚರಣ ಆದಮೇಲೆ 22 ಬಾರ್ ಬರುತ್ತೆ. ಸೊ ಲಾಂಗ್ ಬಾರ್ಸ್ ಅಂತ ಕರಿತೀವಿ ನಾವು.
ಲಾಂಗ್ ಬಾರ್ಸನ್ನು ಜಾನಕಿ ಪಿ ವಿ ಶ್ರೀನಿವಾಸ್ ಬಹಳ ಇಬ್ಬರು ಅದ್ಭುತವಾಗಿ ಹಾಡಿದ್ದಾರೆ. ಇನ್ನೊಂದು ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಬಹಳ ಅದ್ಭುತವಾದಂಥ ಹಾಡೋದು. ಹಾಡು ನನಗೊಂದು ಸಣ್ಣ ಜಗಳ ಆಯಿತು, ಉದಯಶಂಕರ್ ಹತ್ರ ಕೇಳಿದ್ದೆ. ಅಲ್ಲ ಅದರಲ್ಲಿ ಏನೇನು ಇದು ಇಮೇಜಸ್ಗಳಿದೆ, ದರೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಅಂತೇಳಿ. ಅವನು ಲವ್ವರ್ ಕೈ ಕೊಟ್ಟಿದ್ದಾಳಪ್ಪ, ಅವನು ಭಗ್ನ ಪ್ರೇಮಿ. ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ದರೆ ಹತ್ತಿ ಉರಿಯುವಾಗ ಎಲ್ಲ ಯಾಕೆ ಸರ್ ಬರೆದಿದ್ರೆ, ಇದು ಏನು ಇದಕ್ಕೆ ಅಂತೆಲ್ಲ ಉದಯಶಂಕರ್ ಕೇಳಿದ್ದೆ. ಉದಯಶಂಕರು ಒಂದು ಮಾತು ನಂಗೆ ಹೇಳಿದರು, ನಂಗೆ ಬಹಳ ಯಾವಾಗಲೂ ನೆನಪು ಮಾಡ್ಕೊಳ್ತೀನಿ. ಅಲ್ಲಯ್ಯ, ಈಗ ನಿನಗೆ ಆ ಸಿನಿಮಾ ನೋಡಿದ್ಯಾ, ದರೆಯ ಹತ್ತಿ ಉರಿಯುವಾಗ ಅವನು ರಾಮು ಆ ಕ್ಯಾರೆಕ್ಟ್ರು ನೀನು ಹೋಲಿಕೆ ಮಾಡ್ಕೊತ ಇದೀಯ. ಇನ್ನೊಂದು 10 ವರ್ಷ ಆಗುತ್ತೆ, 2 ಕನಸು ಸಿನಿಮಾನೇ ನೋಡಿರಲ್ಲ ಅವನು, ಹಾಡು ಕೇಳ್ತಾನೆ. ಇನ್ನೂ 20 ವರ್ಷ ಆಗುತ್ತೆ, ಇನ್ನೂ 30 ವರ್ಷ ಆಗುತ್ತೆ, ಕತೆ ಗೀತೆ ಎಲ್ಲ ಮರ್ತೋಗ್ಬಿಡುತ್ತೆ. ಆದರೆ ಇದರ ಫಿಲಾಸಫಿ ಇದೆಯಲ್ಲ ಈ ಹಾಡಿಂದು, ಅದು ಅವನ ಮನಸ್ಸಿಗೆ ತಾಗುತ್ತೆ. ಸೊ ನನಗೆ ಇದು ಒಂದು ಟೈಮ್ಲೆಸ್ ಸಾಂಗ್ ಆಗಬೇಕು ಅಂತ ನನಗೆ ಆಸೆ. ನಂಗೆ ಅದು ಭಾಳ ನೆನಪು ಮಾಡ್ಕೊಳ್ತೀನಿ ನಾನು. ಅದು ನಿಜವಾಗ್ಲೂ ಟೈಮ್ಲೆಸ್ ಸಾಂಗ್, ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಸೊ ನಮ್ಮ ಜೀವನದಲ್ಲಿ ಯಾವತ್ತೂ ಒಂದು ಸನ್ನಿವೇಶ ಹಂಗೆ ಬರುತ್ತೆ, ಅಂದರೆ ಎಲ್ಲ ಹೋಪ್ಸು ಹೊರಟೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಈ ಹಾಡು ನಮ್ಗೆ ನೆನಪಾಗುತ್ತೆ. ಅಂದರೆ ನಿಮ್ಗೆ ಹಾಡಿನ ಉದ್ದೇಶ ಅದೇ, ನಮ್ಮ ಮನಸ್ಸನ್ನು ಅದು ಎಲ್ಲೋ ಒಂದು ಕಡೆ ಹೇಳಬೇಕು ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ. ಸೊ ಬಹುಶಃ 2 ಕನಸು ಇಷ್ಟೆಲ್ಲ ಕಥೆಯಿಂದ ಯಾರೂ ಊಹೆ ಮಾಡಲಾರದ ಮಟ್ಟಿಗೆ ಹಿಟ್ಟಾಯಿತು. ಅಣ್ಣವ್ರೊಂದು ಮಾತಂಗೆ ತುಂಬ ನಗ್ತಾ ಹೇಳಿದರು. ಈ ಕತೆ ಎಲ್ಲ ಹೇಳ್ಬೇಕಾದ್ರೆ ಕಾಫಿ ಬ್ರೇಕು ಎಲ್ಲ ಆದಮೇಲೆ ಅಣ್ಣ ಅಂದರು, ನೋಡಯ್ಯ ಭಗವಂತ ಏನೇನೋ ಮಾಡಿಸ್ಬಿಡ್ತಾನೆ ನಮ್ಮ ಹತ್ರ. ಈ ಸಿನಿಮಾನು ಹಂಗೆ, ನಾನು ಮಾಡ್ತೀನಿ ಅಂತಲೇ ಅಲ್ಕೊಂಡಿರಲಿಲ್ಲ, ಮಾಡಿಸ್ಬಿಟ್ಟಿದ್ದಾನೆ. ಎಲ್ಲ ಶಿವನ ಇಚ್ಛೆ. ಈ 2 ಕನಸು ಕೂಡ ಹಂಗೇನೆ ಅಂಥೇಳಿ. ನಿಮಗೆ ಒಂದು ಹೀರೋ ಇಮೇಜ್ ಮಾಡೋದು ಬಹಳ ಸುಲಭ. ಹೀರೋ ಹೊಡೆದಾಟ, ಫೈಟಿಂಗು, ದಾನಶೂರ, ಕರ್ಣ ಎಲ್ಲ ಮಾಡೋದು ಸುಲಭ. ಆದರೆ ಇದನ್ನು ನೈಜವಾಗಿ ಮಾಡೋದಿದೆಯಲ್ಲ ಒಬ್ಬ ಹೀರೋ, ಬಹಳ ಕಷ್ಟ. ನಾನು ಕೆಲವು ಸಿನಿಮಾಗಳನ್ನು ನಾನು ಹೇಳ್ತೀನಿ, ಇದು ಅಣ್ಣವ್ರು ಬಿಟ್ಟು ಇನ್ಯಾರೂ ಮಾಡೋಕ್ಕಾಗಲ್ಲ, ಅಣ್ಣವರೇ ಮಾಡಬಹುದಾದ ಪಾತ್ರ ಇದು ಅಂತೇಳಿ. ಆ ಸಾಲಿನಲ್ಲಿ ಸಲ್ಲುವಂತಹದ್ದು 2 ಕನಸು. ನಿಮ್ಗೆ 2 ಕನಸು ಸಿನಿಮಾ ನೋಡಿದ ಮೇಲೂ ಅಣ್ಣವ್ರ ಬಗ್ಗೆ ಗೌರವ ಉಳಿಯುತ್ತಲ್ಲ, ಅದು ಇನ್ನು ಯಾರೇ ಮಾಡಿದರೂ ಆ ಗೌರವ ಉಳಿತಿರಲಿ. ಅಣ್ಣವ್ರು ಆಗಿರುವ ಕಾರಣಕ್ಕೆ ಆ ಗೌರವ ಉಳಿಯುತ್ತೆ. ಆ ಎಕ್ಸ್ಪ್ರೆಷನ್ಗಳು ಕೊಟ್ಟಿದ್ದಾರೆ ಅವರು, ಅದ್ಭುತ, ಭಾಳ ಅದ್ಭುತವಾದ ಎಕ್ಸ್ಪ್ರೆಷನ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಅದು ಆ ಕಾಲದಲ್ಲೇ 12 ಚಿತ್ರಮಂದಿರಗಳಲ್ಲಿ 100 ಡೇಸು 25 ವಾರಗಳು 4 ಚಿತ್ರಮಂದಿರಗಳಲ್ಲಿ, ಮತ್ತು ನಾನು ಹೇಳಿದಂಗೆ 4 ರಿಲೀಸಲ್ಲಿ ಕೂಡ 25 ವೀಕ್ಸು. ಇದು ಬಹಳ ಅದ್ಭುತವಾದದ್ದು. ಇನ್ನೊಂದು ಬಹುಶಃ ರಾಜ್ಕುಮಾರ್ ಕ್ರಿಕೆಟ್ ಆಡಿದಂಥ ಸಿನಿಮಾ ಇದು. ಇದರಲ್ಲಿ ರಾಮ್ಕುಮಾರ್ ಒಂದೇ ಇದರಲ್ಲಿ ಬರೋದು. ರಾಮ್ಕುಮಾರ್ ಅವರು ಬಹಳ ದುರಂತದಲ್ಲಿ ನಮ್ಮನ್ನು ಅಗಲದಂಥ ಕಲಾವಿದರು. ರಾಮ್ಕುಮಾರ್ ರಾಜ್ಕುಮಾರ್ ಸ್ನೇಹಿತನ ಪಾತ್ರ ಮಾಡಿದ್ದಾರೆ. ಒಂದು ಸಣ್ಣ ಕ್ರಿಕೆಟು, ಮತ್ತು ರಾಜ್ಕುಮಾರ್ ಎಷ್ಟು ಅದ್ಭುತವಾಗಿ ಕ್ರಿಕೆಟ್ ಆಡಿದ್ದಾರೆ ಅನ್ನೋದು ಅಲ್ಲ ಸಿಲುಲು. ಆದರೆ ನನಗೆ ಸುಮ್ಮನೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತಲ್ಲ, ಅವರ ಬ್ಯಾಟ್ ಹಿಡಿಯುವ ಸ್ಟೈಲು, ವಿಂಗ್ಸು. ನಮ್ಮಲ್ಲಿ ದಿಲೀಪ್ ವೆಂಕಸರ್ಕರ್ ಅಂತ ಒಬ್ಬರು ಬ್ಯಾಟ್ಸ್ಮನ್ ಇದ್ದರು ಹಳೆ ಕಾಲದವರು, ಮೋಸ್ಟ್ ಸ್ಟೈಲಿಶ್ ಬ್ಯಾಟ್ಸ್ಮನ್. ಅವರು ಕ್ರೀಸ್ಗೆ ಎಳ್ಕೊಂಡು ಬಂದು ಗಾರ್ಡ್ಸ್ ತೊಗೊಳೋದಿರುತ್ತಲ್ಲ, ಅದು ಒಂದು ಸ್ಟೈಲ್ ಅದು. ಸೊ ಅದನ್ನು ನೋಡೇ ನೀವು ಚಪ್ಪಾಳೆ ಹೊಡಿಬೇಕಂತ. ಅಣ್ಣವರು ಅದೇ ಸ್ಟೈಲಲ್ಲಿ ಬಂದು ಗಾರ್ಡ್ಸ್ ತೊಗೊಳ್ತಾರೆ. ಅದು ಬಹುಶಃ 2 ಕನಸಿನ ಅದ್ಭುತ ಸೀನ್ಗಳಲ್ಲಿ ಅಣ್ಣವ್ರು ಕ್ರಿಕೆಟ್ ಆಡಿದ್ದು ಕೂಡ ಒಂದು.